ಗಣೇಶ ಚತುರ್ಥಿ ಹಬ್ಬವು ನಮ್ಮ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಆಚರಣೆಯಾಗಿದೆ. ಸಾರ್ವಜನಿಕವಾಗಿ ಈ ಹಬ್ಬವನ್ನು ಆಚರಿಸುವ ಪರಂಪರೆ ಜನರಲ್ಲಿ ಏಕತೆ, ಭಕ್ತಿ ಮತ್ತು ಸಾಂಸ್ಕೃತಿಕ ಬಂಧವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರವಹಿಸಿದೆ. ಇದರ ಹಿಂದಿರುವ ಇತಿಹಾಸವು ಕೇವಲ ಧಾರ್ಮಿಕ ಕಾರಣಗಳಲ್ಲದೆ ಸಾಮಾಜಿಕ ಚೇತನೆಯನ್ನು ರೂಪಿಸುವ ಶಕ್ತಿಯಾಗಿದೆ. ಇಂದು ಜ್ಞಾನ ಸಂಗಮ ವಾಹಿನಿಯಲ್ಲಿ ನಾವು ಗಣೇಶ ಚತುರ್ಥಿಯ ವಿಶೇಷತೆ ಹಾಗೂ ಸಾರ್ವಜನಿಕ ಆಚರಣೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಗಣೇಶ ಚತುರ್ಥಿ ಸನಾತನ ಧರ್ಮದ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ಈ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಇದು ವಿಘ್ನೇಶ್ವರನ ಜನ್ಮದಿನವೆಂದು ಭಾವಿಸಲಾಗುತ್ತದೆ. ಗಣೇಶನನ್ನು ವಿಘ್ನಹರ್ತ, ಗಣಪತಿ, ವಿನಾಯಕ, ಲಂಬೋದರ, ಗಜಾನನ ಎಂಬ ನಾಮಗಳಿಂದ ಪೂಜಿಸಲಾಗುತ್ತದೆ. ಎಲ್ಲಾ ಶುಭ ಕಾರ್ಯಗಳ ದೇವತೆಯಾಗಿ ಪರಿಗಣಿಸಲಾಗುವ ಗಣೇಶನನ್ನು ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವಾಗ ಮೊದಲು ಸ್ಮರಿಸುವ ಸಂಪ್ರದಾಯವಿದೆ. ಭಾರತದಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ಅಪಾರ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಈ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಈ ಹಬ್ಬವು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿರದೆ ಸಾಮಾಜಿಕ ಐಕ್ಯತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಬಲಪಡಿಸುತ್ತದೆ. ಗಣೇಶನನ್ನು ಬುದ್ಧಿ, ಸಮೃದ್ಧಿ ಮತ್ತು ಯಶಸ್ಸಿನ ದೇವತೆಯೆಂದು ಪರಿಗಣಿಸಲಾಗುತ್ತದೆ. ಗಜಮುಖದ ದೇವತೆಯಾದ ಗಣೇಶನ ಆನೆಯ ತಲೆಯು ಜ್ಞಾನ ಮತ್ತು ವಿವೇಕದ ಸಂಕೇತವಾಗಿದೆ. ಅವರ ದೊಡ್ಡ ಹೊಟ್ಟೆಯು ತೃಪ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಚತುರ್ಭುಜ ಗಣೇಶನ 4 ಕೈಗಳು 4 ವೇದಗಳ ಪ್ರತಿನಿಧಿಯಾಗಿವೆ. ಅವರ ವಾಹನವಾದ ಮೂಷಿಕವು ಅಹಂಕಾರದ ಮೇಲೆ ವಿಜಯವನ್ನು ಸೂಚಿಸುತ್ತದೆ. ಈ ಹಬ್ಬದ ಸಮಯದಲ್ಲಿ ಭಕ್ತರು ತಮ್ಮ ಮನೆಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸಿ ವಿಧಿವತ್ತಾಗಿ ಪೂಜೆ ಮಾಡುತ್ತಾರೆ. ಮೋದಕವು ಗಣೇಶನ ಅಭೀಷ್ಟ ಆಹಾರವಾಗಿರುವುದರಿಂದ ಈ ದಿನ ಮೋದಕಕ್ಕೆ ವಿಶೇಷ ಮಹತ್ವವಿದೆ. ಗಣೇಶ ಚತುರ್ಥಿ ಹಬ್ಬವು 1 ರಿಂದ 11 ದಿನಗಳವರೆಗೆ ಮುಂದುವರಿಯುತ್ತದೆ ಮತ್ತು ಗಣೇಶ ವಿಸರ್ಜನೆಯೊಂದಿಗೆ ಸಮಾಪ್ತಿಯಾಗುತ್ತದೆ. ಈ ಕಾಲಾವಧಿಯಲ್ಲಿ ಭಕ್ತರು ಪ್ರತಿದಿನ ಆರತಿ, ಭಜನೆ ಮತ್ತು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಗಣೇಶನನ್ನು ಪ್ರಥಮ ಪೂಜ್ಯ ದೇವತೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಅವರನ್ನು ಸ್ಮರಿಸಲಾಗುತ್ತದೆ. ಗಣೇಶನ ಇತಿಹಾಸವು ಅತ್ಯಂತ ಪ್ರಾಚೀನ ಮತ್ತು ರೋಚಕವಾಗಿದೆ. ಪುರಾಣಗಳ ಪ್ರಕಾರ ಗಣೇಶನು ಮಾತೃ ಪಾರ್ವತಿ ಮತ್ತು ಮಹಾದೇವ ಶಿವನ ಪುತ್ರರಾಗಿದ್ದಾರೆ. ಅವರ ಜನ್ಮದ ಬಗ್ಗೆ ಅನೇಕ ಕಥೆಗಳಿವೆ, ಆದರೆ ಅತ್ಯಂತ ಪ್ರಸಿದ್ಧವಾದ ಕಥೆಯ ಪ್ರಕಾರ ಮಾತೃ ಪಾರ್ವತಿಯು ಸ್ನಾನದ ಸಮಯದಲ್ಲಿ ತನ್ನ ಶರೀರದ ಮೈಲಿನಿಂದ ಒಂದು ಬಾಲಕನನ್ನು ನಿರ್ಮಿಸಿ ಅವನಿಗೆ ಜೀವವನ್ನು ಪ್ರದಾನ ಮಾಡಿದಳು. ಒಂದು ದಿನ ಮಾತೃ ಪಾರ್ವತಿಯು ಸ್ನಾನ ಮಾಡುತ್ತಿದ್ದಾಗ ಅವಳು ಗಣೇಶನನ್ನು ದ್ವಾರದಲ್ಲಿ ಕಾವಲು ಕಾಯುವಂತೆ ಹೇಳಿ ಯಾರನ್ನು ಒಳಗೆ ಬರಗೊಡಿಸಬೇಡವೆಂದು ಸೂಚಿಸಿದಳು. ಈ ಸಮಯದಲ್ಲಿ ಮಹಾದೇವರು ಬಂದು ಒಳಗೆ ಹೋಗಲು ಪ್ರಯತ್ನಿಸಿದರು, ಆದರೆ ಗಣೇಶನು ಅವರನ್ನು ತಡೆದರು. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದರು. ಇದನ್ನು ತಿಳಿದ ಪಾರ್ವತಿಯು ಅತ್ಯಂತ ದುಃಖಿತಳಾದಳು. ಪಾರ್ವತಿಯ ದುಃಖದ ಸ್ಥಿತಿಯನ್ನು ನೋಡಿ ಶಿವನು ಗಣೇಶನನ್ನು ಜೀವಂತಗೊಳಿಸುವ ನಿರ್ಧಾರ ತೆಗೆದುಕೊಂಡರು. ಶಿವನು ತನ್ನ ಗಣಗಳಿಗೆ ಉತ್ತರ ದಿಶೆಗೆ ಹೋಗಿ ಮೊದಲು ಸಿಗುವ ಜೀವಿಯ ತಲೆಯನ್ನು ತರುವಂತೆ ಆದೇಶಿಸಿದರು. ಗಣಗಳಿಗೆ ಮೊದಲು ಆನೆಯೊಂದು ಸಿಕ್ಕಿತು, ಆದ್ದರಿಂದ ಅವರು ಆನೆಯ ತಲೆಯನ್ನು ತಂದರು. ಶಿವನು ಆನೆಯ ತಲೆಯನ್ನು ಗಣೇಶನ ದಡಕ್ಕೆ ಜೋಡಿಸಿ ಅವನನ್ನು ಪುನರ್ಜೀವಿತಗೊಳಿಸಿದರು. ಇದರ ನಂತರ ಶಿವನು ಗಣೇಶನನ್ನು ಎಲ್ಲಾ ದೇವತೆಗಳ ಮುಖ್ಯಸ್ಥನನ್ನಾಗಿ ಮಾಡಿ ಮತ್ತು ಯಾವುದೇ ಶುಭ ಕಾರ್ಯದ ಆರಂಭದಲ್ಲಿ ಮೊದಲು ಗಣೇಶನ ಪೂಜೆ ಮಾಡಬೇಕೆಂದು ವರಪ್ರದಾನ ಮಾಡಿದರು. ಇದೇ ಕಾರಣದಿಂದ ಗಣೇಶನನ್ನು ಪ್ರಥಮ ಪೂಜ್ಯ ದೇವತೆ ಎಂದು ಕರೆಯಲಾಗುತ್ತದೆ. ಅವರ ಆನೆಯ ತಲೆಯು ಜ್ಞಾನ, ವಿವೇಕ ಮತ್ತು ಶಕ್ತಿಯ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಗಣೇಶನು ಎಲ್ಲಾ ವಿಘ್ನಗಳನ್ನು ಹರಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಎಂದು ನಂಬಲಾಗುತ್ತದೆ. ಗಣೇಶ ಚತುರ್ಥಿಯ ಸಾರ್ವಜನಿಕ ಆಚರಣೆಯು ತುಲನಾತ್ಮಕವಾಗಿ ಹೊಸ ಪರಂಪರೆಯಾಗಿದೆ. ಇದನ್ನು 19ನೇ ಶತಮಾನದ ಕೊನೆಯಲ್ಲಿ ಮಹಾನ್ ಸ್ವಾತಂತ್ರ್ಯ ಸೈನಿಕ ಬಾಲ ಗಂಗಾಧರ ತಿಲಕರು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು ಮತ್ತು ಭಾರತೀಯರಿಗೆ ಒಟ್ಟುಗೂಡುವ ಅನುಮತಿ ಇರಲಿಲ್ಲ. ತಿಲಕರು ಈ ಸಮಸ್ಯೆಗೆ ಆಧ್ಯಾತ್ಮಿಕ ಹಬ್ಬಗಳ ಮೂಲಕ ಪರಿಹಾರ ಕಂಡುಕೊಂಡರು. ತಿಲಕರು ಗಣೇಶ ಚತುರ್ಥಿಯನ್ನು ಸಾಮುದಾಯಿಕ ಹಬ್ಬವಾಗಿ ಆಚರಿಸಲು ಪ್ರಾರಂಭಿಸಿದರು. ಅವರ ಮತೆ ಆಧ್ಯಾತ್ಮಿಕ ಹಬ್ಬಗಳ ಕಾರಣದಿಂದ ಜನರು ಒಟ್ಟುಗೂಡಬಹುದು ಮತ್ತು ರಾಷ್ಟ್ರೀಯ ಭಾವನೆಯ ಪ್ರಸಾರ ಮಾಡಬಹುದಾಗಿತ್ತು. ಈ ಪ್ರಕಾರ ಗಣೇಶ ಚತುರ್ಥಿಯು ಕೇವಲ ಆಧ್ಯಾತ್ಮಿಕ ಹಬ್ಬವಾಗಿರದೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮುಖ್ಯ ಭಾಗವಾಯಿತು. ತಿಲಕರ ಈ ಪ್ರಯತ್ನದಿಂದ ಜಾತಿಗತ ಭೇದಭಾವವು ಕಡಿಮೆಯಾಯಿತು. ಇಂದಿನ ಕಾಲದಲ್ಲಿ ಸಾರ್ವಜನಿಕ ಗಣೇಶ ಉತ್ಸವದ ಸ್ವರೂಪವು ಇನ್ನೂ ವಿಸ್ತಾರವಾಗಿದೆ. ಮುಂಬೈ, ಪುಣೆ, ಬೆಂಗಳೂರು, ಹೈದರಾಬಾದ್ ಮತ್ತು ಇತರ ನಗರಗಳಲ್ಲಿ ವಿಶಾಲ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸಲಾಗುತ್ತದೆ. ಸರಕಾರಿ ಮತ್ತು ಖಾಸಗಿ ಸಂಸ್ಥೆಗಳಿಂದ ಭವ್ಯ ಪಂಡಾಲ್ಗಳನ್ನು ನಿರ್ಮಿಸಲಾಗುತ್ತದೆ. ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡುವುದು ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಈ ಪರಂಪರೆಯು ಒಂದು ಪ್ರಾಚೀನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಪುರಾಣಗಳ ಪ್ರಕಾರ ಒಮ್ಮೆ ಗಣೇಶನು ತನ್ನ ವಾಹನವಾದ ಮೂಷಿಕದ ಮೇಲೆ ಸವಾರಿ ಮಾಡುತ್ತಾ ಎಲ್ಲೋ ಹೋಗುತ್ತಿದ್ದರು.
ಮಾರ್ಗದಲ್ಲಿ ಅವರು ಬಹಳಷ್ಟು ಮೋದಕಗಳನ್ನು ತಿಂದಿದ್ದರಿಂದ ಅವರ ಹೊಟ್ಟೆ ತುಂಬಿ ಹೋಗಿತ್ತು. ಇದ್ದಕ್ಕಿದ್ದಂತೆ ಒಂದು ಸರ್ಪವು ಕಾಣಿಸಿಕೊಂಡಿತು. ಸರ್ಪವನ್ನು ನೋಡಿ ಮೂಷಿಕವು ಭಯಗೊಂಡು ಗಣೇಶನು ಕೆಳಗೆ ಬಿದ್ದರು. ಬಿದ್ದಾಗ ಗಣೇಶನ ಹೊಟ್ಟೆ ಸೀಳಿ ಎಲ್ಲಾ ಮೋದಕಗಳು ಹೊರಗೆ ಬಿದ್ದವು. ಗಣೇಶನು ಶೀಘ್ರವಾಗಿ ಮೋದಕಗಳನ್ನು ಮತ್ತೆ ಹೊಟ್ಟೆಯೊಳಗೆ ತುಂಬಿ ಸರ್ಪದಿಂದ ತನ್ನ ಹೊಟ್ಟೆಯನ್ನು ಕಟ್ಟಿದರು. ಆಕಾಶದಲ್ಲಿದ್ದ ಚಂದ್ರನು ಇದೆಲ್ಲವನ್ನು ನೋಡಿ ನಗಲು ಪ್ರಾರಂಭಿಸಿದನು. ಚಂದ್ರನ ನಗುವಿಗೆ ಕೋಪಗೊಂಡ ಗಣೇಶನು ಅವನಿಗೆ ಶಾಪ ನೀಡಿದರು. ಇಂದಿನ ದಿನ ಯಾರು ಚಂದ್ರನನ್ನು ನೋಡುವರೋ ಅವರ ಮೇಲೆ ಸುಳ್ಳು ಕಳಂಕ ಬರುವುದೆಂದು ಶಾಪ ನೀಡಿದರು. ನಂತರ ಚಂದ್ರನು ಕ್ಷಮೆ ಕೇಳಿದಾಗ ಗಣೇಶನು ಶಾಪವನ್ನು ಕಡಿಮೆ ಮಾಡಿದರು. ತಪ್ಪಾಗಿ ಚಂದ್ರನನ್ನು ನೋಡಿದವರು ಗಣೇಶನ ವ್ರತಕಥೆಯನ್ನು ಕೇಳಿ ಭಕ್ತಿಯಿಂದ ಪೂಜೆ ಮಾಡಿದರೆ ಈ ಕಳಂಕದಿಂದ ಮುಕ್ತರಾಗಬಹುದೆಂದು ಹೇಳಿದರು. ಗಣೇಶ ಚತುರ್ಥಿಯ ತಯಾರಿಕೆಯು ಹಲವಾರು ದಿನಗಳ ಮೊದಲೇ ಪ್ರಾರಂಭವಾಗುತ್ತದೆ. ಮೊದಲು ಗಣೇಶನ ವಿಗ್ರಹವನ್ನು ಆಯ್ಕೆ ಮಾಡಲಾಗುತ್ತದೆ. ಪಾರಂಪರಿಕವಾಗಿ ವಿಗ್ರಹಗಳನ್ನು ಮಣ್ಣಿನಿಂದ ತಯಾರಿಸಲಾಗುತ್ತದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ವಿಗ್ರಹಗಳು ಬಳಕೆಯಲ್ಲಿವೆ. ಪರಿಸರ ಸಂರಕ್ಷಣೆಗಾಗಿ ಮಣ್ಣಿನ ವಿಗ್ರಹಗಳಿಗೆ ಆದ್ಯತೆ ನೀಡಲಾಗುತ್ತದೆ. ವಿಗ್ರಹ ಸ್ಥಾಪನೆಗಾಗಿ ಮನೆಯಲ್ಲಿ ಅಥವಾ ಪಂಡಾಲ್ನಲ್ಲಿ ವಿಶೇಷ ಸ್ಥಳವನ್ನು ತಯಾರಿಸಲಾಗುತ್ತದೆ. ಗಣಪತಿ ಸ್ಥಾಪನೆಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡಲಾಗುತ್ತದೆ. ಮೊದಲು ಗಣೇಶನ ಆವಾಹನ ಮಾಡಿ ಅವನನ್ನು ವಿಗ್ರಹದಲ್ಲಿ ಸ್ಥಾಪಿಸುವ ಪ್ರಾರ್ಥನೆ ಮಾಡಲಾಗುತ್ತದೆ. ಇದರ ನಂತರ ಷೋಡಶೋಪಚಾರ ಪೂಜೆ ಮಾಡಲಾಗುತ್ತದೆ. ಇದರಲ್ಲಿ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಇತ್ಯಾದಿಗಳು ಸೇರಿವೆ. ಗಣೇಶನಿಗೆ ದೂರ್ವೆ ಹುಲ್ಲು ಅರ್ಪಿಸುವುದು ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ದೂರ್ವೆಯು ಅವನ ಅಭೀಷ್ಟವಾಗಿದೆ. ಗಣೇಶ ಚತುರ್ಥಿಯ ದಿನ 21 ಮೋದಕಗಳನ್ನು ಅರ್ಪಿಸುವ ಪರಂಪರೆಯಿದೆ. ಮೋದಕದ ಜೊತೆಗೆ ಲಾಡು, ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಮತ್ತು ಇತರ ಮಿಠಾಯಿಗಳನ್ನು ಅರ್ಪಿಸಲಾಗುತ್ತದೆ. ಆರತಿಯ ಸಮಯದಲ್ಲಿ ಗಣಪತಿ ಬಪ್ಪ ಮೊರೆಯ, ಮಂಗಳಮೂರ್ತಿ ಮೊರೆಯ ಎಂಬ ಜಪವನ್ನು ಮಾಡಲಾಗುತ್ತದೆ. ಸಂಜೆಯ ಸಮಯದಲ್ಲೂ ಆರತಿ ಮಾಡಲಾಗುತ್ತದೆ. ಅನೇಕ ಮನೆಗಳಲ್ಲಿ ಗಣೇಶನಿಗೆ ಪ್ರತಿದಿನ ಅಭಿಷೇಕ ಮಾಡಿ ಹೊಸ ವಸ್ತ್ರಗಳನ್ನು ಅಣಿಸುವ ಪರಂಪರೆಯೂ ಇದೆ. ಗಣೇಶ ಚತುರ್ಥಿಯ ಸಮಾಪನವು ಗಣೇಶ ವಿಸರ್ಜನೆಯೊಂದಿಗೆ ಆಗುತ್ತದೆ. ಈ ಪ್ರಕ್ರಿಯೆಯು ಅನಂತ ಚತುರ್ದಶಿಯ ದಿನ ನಡೆಯುತ್ತದೆ. ಅದು ಗಣೇಶ ಸ್ಥಾಪನೆಯ 11 ದಿನಗಳ ನಂತರ ಬರುತ್ತದೆ. ಕೆಲವರು 1.5 ದಿನ, 3 ದಿನ, 7 ದಿನ ಅಥವಾ 11 ದಿನಗಳ ನಂತರವೂ ವಿಸರ್ಜನೆ ಮಾಡುತ್ತಾರೆ. ವಿಸರ್ಜನೆಯ ಸಮಯದಲ್ಲಿ ಗಣೇಶನಿಂದ ಮುಂದಿನ ವರ್ಷ ಮತ್ತೆ ಬರುವಂತೆ ಮತ್ತು ತನ್ನ ಭಕ್ತರ ಮೇಲೆ ಕೃಪೆ ಇಟ್ಟುಕೊಳ್ಳುವಂತೆ ಪ್ರಾರ್ಥನೆ ಮಾಡಲಾಗುತ್ತದೆ. ವಿಸರ್ಜನೆಯ ಪ್ರಕ್ರಿಯೆಯಲ್ಲಿ ಗಣೇಶನ ವಿಗ್ರಹವನ್ನು ಮೆರವಣಿಗೆಯೊಂದಿಗೆ ನದಿ, ತಾಲಾಬ್ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಲಾಗುತ್ತದೆ. ಈ ಸಮಯದಲ್ಲಿ ಗಣಪತಿ ಬಪ್ಪ ಮೊರೆಯ, ಅಗಲೆ ವರ್ಷ ತೂ ಜಲ್ದಿಯಾ ಎಂಬ ಘೋಷಣೆ ಮಾಡಲಾಗುತ್ತದೆ. ವಿಸರ್ಜನೆಯ ಸಮಯದಲ್ಲಿ ತಬಲೆ, ಮೃದಂಗ ಮತ್ತು ಇತರ ವಾದ್ಯಗಳನ್ನು ನುಡಿಸಲಾಗುತ್ತದೆ ಮತ್ತು ಭಕ್ತರು ನೃತ್ಯ ಮತ್ತು ಗೀತೆಗಳೊಂದಿಗೆ ವಿಸರ್ಜನೆ ಮಾಡುತ್ತಾರೆ. ಈ ಹಬ್ಬವು ಭಕ್ತರ ಹೃದಯದಲ್ಲಿ ಶಾಶ್ವತ ಆನಂದ ಮತ್ತು ಆಧ್ಯಾತ್ಮಿಕ ಪೂರ್ಣತೆಯನ್ನು ತುಂಬುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಜ್ಞಾನ ಸಂಗಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಶೇರ್ ನಮ್ಮನ್ನು ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ತರುವತ್ತ ಪ್ರೇರೇಪಿಸುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಏಕೆಂದರೆ ನಿಮ್ಮ ಪ್ರತಿಯೊಂದು ಮಾತು ನಮ್ಮಿಗೆ ಬಹುಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ. ಧನ್ಯವಾದಗಳು. ನಮಸ್ಕಾರ. ಗಣೇಶ ಚತುರ್ಥಿ ಹಬ್ಬವು ನಮ್ಮ